सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ 2026ರ ಯುಗಾದಿ ವರ್ಷ ಫಲ ಹೇಗಿದೆ ಅಂತ ನೋಡೋಣ. ಸದ್ಯಕ್ಕೆ ಈಗ ಸಿಂಹರಾಶಿಯವರಿಗೆ ಗುರುಬಲ ಇದೆ. ಆದ್ರೆ ಅಷ್ಟಮ ಶನಿಯ ಪ್ರಭಾವ ತುಂಬಾ ಹೆಚ್ಚಾಗಿದೆ. ಕಳೆದ 1-1.5 ವರ್ಷದಿಂದ ಅಷ್ಟಮ ಶನಿಯಿಂದಾಗಿ ಸಿಂಹರಾಶಿಯವರಿಗೆ ತುಂಬಾನೇ ಸಮಸ್ಯೆಗಳಾಗಿದೆ. ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಯಾಕಂದ್ರೆ ಅಷ್ಟಮದಲ್ಲಿ ಕುಳಿತಂತಹ ಶನಿಗ್ರಹ 2ನೇ ಮನೆಯನ್ನ ನೋಡ್ತಾನೆ. ಕೆಲವರಿಗೆ ಕುಟುಂಬದಲ್ಲಿ ಸಂಕಷ್ಟಗಳು, ಕೆಲವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಕೆಲವರಿಗೆ ಬಂಧು ವರ್ಗಗಳಲ್ಲಿ ನಿಷ್ಠೂರಗಳು, ಈ ತರದೆಲ್ಲ. ಮತ್ತೆ ಕೆಲವರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು. ಯಾಕಂದ್ರೆ ಶನಿಗೆ ತೃತೀಯ ಭಾವದ ಮೇಲೂ ಕೂಡ ಒಂದು ವಿಶೇಷ ದೃಷ್ಟಿ ಇರುತ್ತೆ. 8ನೇ ಮನೇಲಿ ಕೂತ್ಕೊಂಡಂತ ಶನಿ 10ನೇ ಮನೆ ನೋಡ್ತಾನೆ. ಹೀಗಾಗಿ ಒಂದಷ್ಟು ಸಮಸ್ಯೆಗಳನ್ನ ಕಳೆದ 1 ವರ್ಷದಿಂದ ಅನುಭವಿಸ್ತಾ ಇದ್ದಾರೆ ಸಿಂಹರಾಶಿಯವರು. ಈ ವರ್ಷದಲ್ಲಿ ಯುಗಾದಿ ನಂತರ ಏನ್ ಬದಲಾವಣೆ ಆಗಬಹುದು ಜೀವನದಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಸದ್ಯಕ್ಕೆ 11ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಇದೇ ಜೂನ್ 1ನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಹಾಗಿದ್ರೆ ಗುರುಬಲ ಇರಲ್ಲ. ಹೌದು, ಗುರುಬಲ ಇರಲ್ಲ. ಆದರೆ ಗುರುವಿನಿಂದ ನಿಮಗೆ ಶನಿಯಿಂದ ಆಗ್ತಕ್ಕಂತಹ ಅಶುಭ ಫಲ ಕಮ್ಮಿ ಆಗತ್ತೆ. ಹೇಗೆ ಅನ್ನೋದಾದ್ರೆ, ಗುರು ಕರ್ಕಾಟಕ ರಾಶಿಗೆ ಬಂದ ಮೇಲೆ ಅಂದ್ರೆ ಜೂನ್ 1ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಗುರು ಬಂದ ಮೇಲೆ 9ನೇ ಮನೆಯಾದ ಮೀನರಾಶಿಯನ್ನ ನೋಡ್ತಾನೆ. ಗುರುವಿಗೆ 5 ಮತ್ತು 9ನೇ ಮನೆಗೆ ದೃಷ್ಟಿ ಇರುತ್ತೆ. 9ನೇ ಮನೆಯಾದಂತಹ ಮೀನರಾಶಿಯನ್ನ ನೋಡ್ತಾನೆ. ಮೀನರಾಶಿಯಲ್ಲಿರುವಂತಹ ಶನಿಯನ್ನ ನೋಡ್ತಾನೆ. ಆಗ ಶನಿಯು, ಗುರು ದೃಷ್ಟಿ ಬಿದ್ದಂತಹ ಶನಿಯು ತನ್ನ ಅಶುಭ ಫಲವನ್ನು 75% ಕಡಿಮೆ ಮಾಡ್ತಾನೆ. ಅದು ಅಲ್ಲದೆ ಉಚ್ಚ ಕ್ಷೇತ್ರದಲ್ಲಿ ಕುಳಿತ ಗುರುವಿನ ದೃಷ್ಟಿ ಅದು ಇನ್ನೂ ಶುಭವಾಗಿರುತ್ತೆ. ಹಾಗಾಗಿ ಒಂದಷ್ಟು ಶುಭ ಫಲಗಳನ್ನ ಅಂದ್ರೆ ಶುಭ ಫಲ ಅನ್ನೋದಕ್ಕಿಂತ ಒಂದಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಅಂದ್ರೆ ಏನು
ಕಷ್ಟಗಳಾಗಿತ್ತು, ದುಃಖ ಇತ್ತು. ಆ ದುಃಖದಿಂದ ಸ್ವಲ್ಪ ಹೊರಗಡೆ ಬರ್ತೀರಾ. ತುಂಬಾ ಡಿಸ್ಟರ್ಬ್ ಆಗಿದ್ರಿ, ಆ ಡಿಸ್ಟರ್ಬೆನ್ಸ್ ಇಂದ ಹೊರಗಡೆ ಬರ್ತೀರಾ. ಸಾಲಗಳಾಗಿತ್ತು, ಸ್ವಲ್ಪ ಮಟ್ಟಿಗೆ ಸಾಲದ ಬಾಧೆ ಕಮ್ಮಿ ಆಗತ್ತೆ. ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಸುಧಾರಿಸ್ಕೊಳ್ತೀರಾ, ಸ್ವಲ್ಪ ಸಮಾಧಾನವಾಗಿರೋ ಹಾಗೆ ಮಾಡ್ತಾನೆ. ಗುರುವಿನ ದೃಷ್ಟಿ ಬೀಳೋದ್ರಿಂದ ಶನಿಯ ಪ್ರಭಾವ ಕಡಿಮೆ ಆಗತ್ತೆ ಈ ವರ್ಷ. ಮುಂದಿನ ವರ್ಷ ಯುಗಾದಿವರೆಗೂ ಕಾಯ್ತಾನೆ ನಿಮ್ಮನ್ನ ಗುರುಗ್ರಹ. ಅಂದ್ರೆ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ, ಯಾಕಂದ್ರೆ ತನ್ನ ಮನೆಯಲ್ಲೇ ಸ್ಥಿತನಾಗಿರೋದಲ್ವಾ ಶನಿ ಗ್ರಹ. ಹಾಗಾಗಿ ಅದೊಂಥರ ಗುರುವಿಗೆ ಕೊಡುವ ಗೌರವ. ಗುರು ನಿಮಗೆ ಯೋಗಕಾರಕ, ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರನಾಗಿ ಯಾವುದೇ ತೊಂದರೆಯನ್ನ ಕೊಡೋದಕ್ಕೆ ಬಿಡೋದಿಲ್ಲ, ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಈ ವರ್ಷ ಪೂರ್ತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುವ ಜವಾಬ್ದಾರಿ ಗುರುವಿನದ್ದಾಗಿರುತ್ತೆ. ಇದ್ರ ಜೊತೆಗೆ ಯಾರಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳಾಗಿತ್ತು, ಜಗಳಗಳಾಗಿತ್ತು, ಮನಸ್ತಾಪಗಳಾಗಿತ್ತು, ಅದು ಜೂನ್ ನಂತರ ಸ್ವಲ್ಪ ಕಡಿಮೆ ಆಗತ್ತೆ. ಅಂದ್ರೆ ಜೂನ್ ಇಂದ ಅಂತ ನೆನ್ಕೊಳ್ಳಿ. ಜೂನ್ ಇಂದ ಸ್ವಲ್ಪ ಕಡಿಮೆ ಆಗತ್ತೆ. ಹಾಗೆ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಏನೋ ಸಮಸ್ಯೆಗಳಾಗಿತ್ತು, ಅವರ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗಿತ್ತು, ಅವರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿತ್ತು, ಈ ತರ ಏನೇ ಸಮಸ್ಯೆಗಳಿದ್ರು ಕೂಡ ಸಂಗಾತಿಯ ವಿಚಾರವಾಗಿ ಅದು ಕೂಡ ಕಡಿಮೆ ಆಗುತ್ತೆ. ಕುಟುಂಬದಲ್ಲಿದ್ದಂತಹ ಮನಸ್ತಾಪಗಳು, ವೈಮನಸ್ಸುಗಳು ಇದು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನಕ್ಕೆ ಶನಿ ದೃಷ್ಟಿ ಇದ್ದಿದ್ರಿಂದ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಾಯ್ತು. ದುಃಖಮಯವನ್ನಾಗಿಸುತ್ತಾನೆ ಶನಿಗ್ರಹ. ಅಷ್ಟಮ ಶನಿ ಯಾಕೆ ಕಷ್ಟ ಅಂದ್ರೆ, ಈ ಅಷ್ಟಮ ಶನಿ ಮತ್ತು 7.5 ಕೊನೆಯ 2.5 ವರ್ಷ ಇದು ತುಂಬಾ ಕಷ್ಟದ ಸಮಯ. ಯಾಕಂದ್ರೆ ಅಷ್ಟಮ ಶನಿ ನೋಡುದು ಕುಟುಂಬವನ್ನ, 7.5 ಕೊನೆಯ 2.5 ವರ್ಷ ಕುಟುಂಬ ಸ್ಥಾನದಲ್ಲೇ ಇರ್ತಾನೆ. ಯಾಕಂದ್ರೆ ಮನುಷ್ಯನಿಗೆ ಕುಟುಂಬ ತುಂಬಾ ಮುಖ್ಯ. ನಾನು, ನನ್ನವರು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಗಾತಿ ಅನ್ನುವ ಒಂದು ಭಾವನೆ, ಬಾಂಧವ್ಯದಲ್ಲಿ ಮನುಷ್ಯ ಬದುಕ್ತಾ ಇರ್ತಾನೆ. ಈ ಭಾವನೆಗೆ, ಬಾಂಧವ್ಯಕ್ಕೆ ಧಕ್ಕೆ ಬಂದಾಗ ಅದನ್ನ ಸಹಿಸಿಕೊಳ್ಳೋಕಾಗಲ್ಲ. ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಹುಡುಕ್ಬೋದು, ದುಡ್ಡಿಲ್ಲ ಅಂದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ಸಂಬಂಧಗಳು ಹಾಳಾದ್ರೆ ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಅದರಲ್ಲೂ ಕೆಲವರು ಭಾವನಾತ್ಮಕ ಜೀವಿಗಳಿಗಂತೂ ಅದು ತುಂಬಾ ಕಷ್ಟಕರವಾಗಿರುತ್ತೆ. ಕೆಲವರು ಭಾವನೆಗಳೇ ಇಲ್ಲದೆ ಯಾರು ಹೋದ್ರೆಷ್ಟು ಬಿಟ್ರಷ್ಟು ಇದ್ರೆಷ್ಟು ಅಂತ ಬದುಕೋರಿದ್ದಾರೆ, ಅವರಿಗೇನು ಇದು ಎಫೆಕ್ಟ್ ಆಗಲ್ಲ. ಬಟ್ ಅವ್ರಿಗೆ ಬೇರೆ ತರ ಕಷ್ಟ ಕೊಡ್ತಾನೆ. ಅವರಿಗೆಲ್ಲ ಹೇಗೆ ಅಂತಂದ್ರೆ ದಂಡಂ ದಶಗುಣಂ ಅನ್ನೋ ತರದಲ್ಲಿ ಶಿಕ್ಷೆಯನ್ನ ಕೊಡ್ತಾನೆ. ಬಟ್ ಭಾವನಾತ್ಮಕವಾಗಿ ನಾವೆಲ್ಲ ಬದುಕ್ತಾ ಇದೀವಿ ಮನುಷ್ಯರು. ನಮ್ಮಂತವ್ರಿಗೆ ಏನಾಗತ್ತೆ, ಈ ಕುಟುಂಬದ ಮೇಲೆ ಏನಾದ್ರೂ ದುಷ್ಪರಿಣಾಮಗಳು ಉಂಟಾದಾಗ ತುಂಬಾ ದುಃಖ ಆಗತ್ತೆ. ಸೊ ಈ ಪ್ರಾಬ್ಲಮ್ಗಳು ಸ್ವಲ್ಪ ಕಡಿಮೆ ಆಗತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜೂನ್ ನಿಂದ ಏನು ಒಳ್ಳೆ ಬದಲಾವಣೆ ಆಗುತ್ತೆ ಅಂದ್ರೆ, ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಕೆಲಸ ಹೊರಟೋಗಿತ್ತು, ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಹಾಗಾಗಿ ನಾನು ಕೆಲಸ ಬಿಟ್ಬಿಟ್ಟಿದ್ದೆ ಅನ್ನುವಂಥವ್ರಿಗೆ ಮತ್ತೆ ಬೇರೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಆದ್ರೆ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಇದ್ದಿದ್ರಲ್ಲಿ ಓಕೆ, ಅದೊಂದು ಕೆಲಸ ಸಿಕ್ತಲ್ಲ ಸದ್ಯ ಅನ್ನೋ ಸಮಾಧಾನ ಅಷ್ಟೇ. ಸಮಾಧಾನ ಸಿಗುತ್ತೆ ಹೊರತು ಏನೋ ಒಳ್ಳೇದಾಗ್ಬಿಡುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಸಮಾಧಾನ ಸಿಕ್ಕಿದ್ರೆ ಸಾಕು ಅನ್ಕೊಳ್ಳಿ. ಆದ್ರೆ ಇವಾಗ ತುಂಬಾ ಏನ್ ಪ್ರಾಬ್ಲಮ್ ಇಲ್ಲ, ಅಷ್ಟಮ ಶನಿ ಇದ್ರು ಕೂಡ ತಕ್ಕ ಮಟ್ಟಿಗೆ ಇದೀವಿ ಅನ್ನೋದಾದ್ರೆ ನಿಮ್ಮ ದಶಾಭಕ್ತಿ ಚೆನ್ನಾಗಿದೆ ಅಂತ ಅರ್ಥ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಒಳ್ಳೆ ಫಲಗಳು ಸಿಕ್ಕುತ್ತೆ. ಏನು ನೆಕ್ಸ್ಟ್, ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಅಕ್ಟೋಬರ್ 31 ಇದ್ದು ನವೆಂಬರ್ಗೆ, ಅಂದ್ರೆ ಅಕ್ಟೋಬರ್ 31ನೇ ತಾರೀಕಿಗೆ ನಿಮ್ಮ ರಾಶಿಗೆ ಬರ್ತಾನೆ ಅಲ್ಪ ಕಾಲಾವಧಿಯವರೆಗೆ. ನವೆಂಬರ್, ಡಿಸೆಂಬರ್, ಜನವರಿ 26 ನಿಮ್ಮ ರಾಶಿಯಲ್ಲಿ ಇರ್ತಾನೆ. 3 ತಿಂಗಳು. ಅದ್ರಲ್ಲಿ ಮೊದಲ 1.5 ತಿಂಗಳು ನೇರ ಸಂಚಾರ ಮಾಡ್ತಾನೆ, ತುಂಬಾ ಶುಭ ಫಲ ಕೊಡ್ತಾನೆ. ನಂತರ ವಕ್ರ ಸಂಚಾರ ಪ್ರಾರಂಭ ಮಾಡ್ತಾನೆ, ಸ್ವಲ್ಪ ಶುಭ ಫಲನ ಕಮ್ಮಿ ಮಾಡ್ತಾನೆ ಅಷ್ಟೇ, ಅಶುಭ ಫಲ ಅಂತೇನಿಲ್ಲ. ಏನು ಆಗ್ಬಹುದು ಅಂದ್ರೆ, ಈ ನವೆಂಬರ್ ಮತ್ತು ಡಿಸೆಂಬರ್ ಈ ಸಂದರ್ಭದಲ್ಲಿ ಏನಾಗಬಹುದು ಲೈಫಲ್ಲಿ ಅಂದ್ರೆ, ಗುರು ನಿಮ್ ರಾಶಿಗೆ ಬರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗತ್ತೆ. ಈ 1.5 ತಿಂಗಳು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗತ್ತೆ. ಯಾವುದೋ ಒಂದು ಪ್ರಮುಖವಾದ ಕೆಲಸ ಆಗ್ಬೇಕಾಗಿತ್ತು, ಆಗ್ತಾ ಇಲ್ಲ ಅಂತ ಕೆಲಸ ಸಕ್ಸಸ್ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಾಗಿ ಕೋರ್ಟು ಕೇಸು ಅಂತ ಅಲಿತಾನೆ ಇದ್ದೀರಿ, ದುಡ್ಡು ಖರ್ಚು ಮಾಡ್ತಾನೆ ಇದ್ದೀರಿ, ಇನ್ನೂ ನಿಮಗೆ ನ್ಯಾಯ ಸಿಕ್ಕಿಲ್ಲ. ಯಾವುದೋ ಒಂದು ಕೇಸ್ ನಿಮಗೆ ನ್ಯಾಯ ಸಿಕ್ಕಿಲ್ಲ, ನಿಮ್ ಕಡೆಗೆ ನ್ಯಾಯ ಇದ್ರೂ ಕೂಡ ಅಂತಹ ಸಮಸ್ಯೆಗಳಿಗೆ ಈ 1.5 ತಿಂಗಳಲ್ಲಿ ಪರಿಹಾರ ಸಿಗುತ್ತೆ. ಯಾಕಂದ್ರೆ ನಿಮ್ಮ ರಾಶಿಗೆ ಬರುವಂತಹ ಗುರು
ನ್ಯಾಯಕ್ಕೆ ಕಾರಕ. ಜಡ್ಜ್ಮೆಂಟ್ ಕೊಡೋನೆ ಗುರುಗ್ರಹ. ಆ ಗುರು ನಿಮಗೆ ಜಡ್ಜ್ಮೆಂಟ್ ಕೊಡ್ತಾನೆ. ಹಾಗಾಗಿ ಆ 1.5 ತಿಂಗಳೇನಿದೆ, ನವೆಂಬರ್ ಡಿಸೆಂಬರ್ ಮಧ್ಯದವರೆಗೆ, ಆ ಸಮಯದಲ್ಲಿ ನಿಮಗೆ ಈ ತರದ ಯಾವುದೇ ಒಂದು ಸಮಸ್ಯೆಗಳು, ಕೋರ್ಟ್ ಕೇಸ್ಗಳು ಬಗೆಹರಿಯುವ ಸಾಧ್ಯತೆಗಳಿದೆ. ಹಾಗೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷದ ನವೆಂಬರ್ ನಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗೋ ಸಾಧ್ಯತೆ ಇದೆ. ಹೀಗೆ ಈ 1.5 ತಿಂಗಳು ಕಡಿಮೆ ಅವಧಿ ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಮಹತ್ತರ ಬದಲಾವಣೆ, ನಿಮ್ಮ ಬದುಕಿನಲ್ಲಿ ಬದಲಾವಣೆ, ಹಾಗೆ ನಿಮ್ಮ ಸ್ವಭಾವದಲ್ಲೂ ಬದಲಾವಣೆ ಆಗುತ್ತೆ. ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ, ನಿಮ್ಮ ಬುದ್ಧಿಯಲ್ಲಿ ಮಾಡ್ಕೊಳ್ತೀರಾ. ಆಧ್ಯಾತ್ಮದ ಕಡೆಗೆ ಹೆಚ್ಚು ಗಮನ ಬರುತ್ತೆ, ಹೆಚ್ಚು ಜವಾಬ್ದಾರಿ ಬರುತ್ತೆ, ಭವಿಷ್ಯಕ್ಕೆ ಉತ್ತಮವಾಗುವಂತಹ ಪ್ರಮುಖ ನಿರ್ಧಾರವನ್ನ ತಗೊಳ್ತೀರಾ. ಗುರುಗ್ರಹ ಪಂಚಮಾಧಿಪತಿ ಆಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿ ಇರುವ ಈ 3 ತಿಂಗಳ ಕಾಲಾವಧಿಯಲ್ಲಿ ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ಪ್ರಮುಖ ನಿರ್ಧಾರವನ್ನ ತಗೊಳ್ತೀರಾ. ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಮಾಧಾನ. ಏನೋ ಬಿಡು, ನನ್ನ ಮಕ್ಕಳಿಗೆ ನಾನು ಒಳ್ಳೆ ದಾರಿ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸಮಾಧಾನ ಇರುತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಒಂದು ಮಹತ್ತರ ಬದಲಾವಣೆ ಆಗುತ್ತೆ. ನಿಮ್ಗೆ ಬಹಳ ದಿನದಿಂದ ಬರಬೇಕಾಗಿರೋ ಹಣ ನಿಮ್ ಕೈಗೆ ಬರುತ್ತೆ. ಯಾವುದೋ ಪ್ರಾಪರ್ಟಿ ಸೇಲ್ ಮಾಡ್ಬೇಕಾಗಿತ್ತು, ಸೇಲ್ ಆಗ್ತಿರ್ಲಿಲ್ಲ, ಆ ಪ್ರಾಪರ್ಟಿ ಸೇಲ್ ಆಗಿ ಆ ಹಣ ನಿಮ್ ಕೈಗೆ ಬರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ನಿಮ್ ಹತ್ರ ಬರುತ್ತೆ. ಅಥವಾ ಯಾವುದಕ್ಕೂ ಇನ್ವೆಸ್ಟ್ ಮಾಡಿದ್ರಿ, ನಿಮಗೆ ಬೇಕು ಅಂದಾಗ ಕಷ್ಟದ ಸಂದರ್ಭದಲ್ಲಿ ಅದು ಸಿಕ್ಲಿಲ್ಲ, ಆದ್ರೆ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಆ ಹಣ ನಿಮ್ ಕೈಗೆ ಬರೋ ಸಾಧ್ಯತೆ. ಯಾವುದೋ ಒಂದು ರೂಪದಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಗುರುಗ್ರಹ ನಿಮ್ಮ ರಾಶಿಗೆ ಬಂದು ನಿಮ್ಮ ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬಿಟ್ಟು ವಾಪಸ್ 2027 ಜನವರಿ 26ಕ್ಕೆ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಅಗೇನ್ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರುಗ್ರಹ ಮತ್ತೆ ಶನಿನ ನೋಡೋದ್ರಿಂದ ಅಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗತ್ತೆ. ಈ 2026 ಯುಗಾದಿ ಫಲ ನಿಮ್ಗೆ ಏನ್ ತೋರಿಸ್ತಿದೆ ಅಂದ್ರೆ, 2025ರಲ್ಲಿ ನೀವೇನೇನು ನೋವುಗಳನ್ನ, ಕಷ್ಟಗಳನ್ನ ಅನುಭವಿಸಿದ್ರಲ್ಲ, ಆ ನೋವುಗಳು, ಕಷ್ಟಗಳು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು. ಏನೋ ತುಂಬಾ ಒಳ್ಳೇದಾಗತ್ತೆ ಅನ್ನೋದಕ್ಕಿಂತ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನವೆಂಬರ್ ಡಿಸೆಂಬರ್ 1.5-2 ತಿಂಗಳಲ್ಲಿ ನಿಮಗೆ ತುಂಬಾ ಒಳ್ಳೇದಾಗತ್ತೆ. ಆ ಟೈಮ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗ್ಲಿಂದ ನೀವು ಪ್ರಯತ್ನ ಮಾಡಿ, ಫಲ ನಿಮಗೆ ಅಲ್ಲಿ ಸಿಕ್ಕತ್ತೆ. ಆ ಟೈಮ್ ಬಂದಾಗ, ಗುರು ನಿಮ್ ರಾಶಿಗೆ ಬಂದ ಅಂದ್ರೆ ನಿಮ್ಗೆ ಫಲ ಸಿಕ್ಕತ್ತೆ. ಇನ್ನು ಶನಿ ಗ್ರಹ ಈ ವರ್ಷ ಪೂರ್ತಿ ಅಷ್ಟಮದಲ್ಲೇ ಇರ್ತಾನೆ. ಬಟ್ ಶನಿ ಅಷ್ಟಮದಲ್ಲಿದ್ರು ಶನಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದು ಬಹಳ ವಿಶೇಷ. ಹಾಗಾಗಿ ಸಂಕಷ್ಟಗಳಿಂದ ಮುಕ್ತರಾಗ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ರಾಹು ಗ್ರಹ ಡಿಸೆಂಬರ್ 26ರವರೆಗೂ ಕುಂಭದಲ್ಲಿದ್ದು ಡಿಸೆಂಬರ್ 26ಕ್ಕೆ ಮಕರ ರಾಶಿಗೆ ಬರ್ತಾನೆ. ಮಕರ ರಾಶಿಗೆ ಬಂದ ಮೇಲೆ ನಿಮಗೆ ಬಹುಪಾಲು ಸಮಸ್ಯೆಗಳು ಕ್ಲಿಯರ್. ಅಂದ್ರೆ ಇಲ್ಲಿ ಗುರು ದೃಷ್ಟಿ ಯಾವಾಗ ಶನಿ ಮೇಲೆ ಬೀಳುತ್ತೆ, ನಿಮ್ಮ ಜೀವನದಲ್ಲಿ ಒಂದು 50% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಇನ್ನು ರಾಹು ಮಕರಕ್ಕೆ ಬಂದ್ಮೇಲೆ ಇನ್ನೂ 25% ಪ್ರಾಬ್ಲಮ್ ಸಾಲ್ವ್ ಅಂತಾನೆ ಅರ್ಥ. ಅಂದ್ರೆ 6ನೇ ಮನೆಗೆ ಬಂದ್ಮೇಲೆ 7ನೇ ಮನೆಗೆ ರಾಹು ಇರಲ್ಲ. ಹಾಗಾಗಿ ಕುಟುಂಬದಲ್ಲಿ ಮತ್ತೆ ವೈವಾಹಿಕ ಜೀವನದಲ್ಲಿ ಇದ್ದ ಪ್ರಾಬ್ಲಮ್ಗಳು ಕಂಪ್ಲೀಟ್ ಸಾಲ್ವ್ ಆಗುತ್ತೆ. 6ನೇ ಮನೆಗೆ ಬರುವಂತಹ ರಾಹು ನಿಮಗೆ ಉದ್ಯೋಗದಲ್ಲಿ ಒಂದು ದೊಡ್ಡ ಮಟ್ಟದ ಮಹತ್ತರವಾದ ಬದಲಾವಣೆಯನ್ನು ಉಂಟು ಮಾಡ್ತಾನೆ. 6ನೇ ಮನೆಯ ರಾಹು 12ನೇ ಮನೆ ನೋಡೋದ್ರಿಂದ ಈ ವರ್ಷದ ಕೊನೆಯಲ್ಲಿ, ಅಂದ್ರೆ ಡಿಸೆಂಬರ್ ಸಮಯದಲ್ಲಿ, ಡಿಸೆಂಬರ್ ಮತ್ತೆ ನೆಕ್ಸ್ಟ್ ಜನವರಿ ಫೆಬ್ರವರಿ ಆ ಟೈಮಲ್ಲಿ ಯಾರ್ಯಾರೆಲ್ಲ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕು ಇದೀರೋ ಅವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಸಿಗುತ್ತೆ. 6ನೇ ಮನೆಗೆ ಬರುವಂತಹ ರಾಹು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತಾನೆ. ಅಯ್ಯೋ, ಬದಲಾವಣೆ ಅಂದ್ರೆ ಏನಾಗ್ಬಿಡುತ್ತೋ ಅಂತ ಹೆದರ್ಬೇಡಿ. ಯಾಕಂದ್ರೆ 6ನೇ ಮನೆಯ ರಾಹು ತುಂಬಾ ಶುಭ. 6ನೇ ಮನೆಗೆ ರಾಹು ಬಂದಿದ್ದಾನೆ ಅಂದ್ರೆ ನಿಮ್ಮ ಕೆಲಸದಲ್ಲಿ ಅದ್ಭುತ ಬದಲಾವಣೆ ಆಗುತ್ತೆ, ವಿದೇಶಕ್ಕೆ ಹೋಗುವ ಅವಕಾಶ ಸಿಕ್ಕತ್ತೆ. ಹಾಗೆ ನಿಮ್ಮ ಶತ್ರುಗಳು ನಿಮಗೆ ತುಂಬಾ ಕಷ್ಟ ಕೊಡ್ತಾ ಇದಾರೆ, ನೀವು ಅವ್ರಿಗೆ ಏನೂ ಕೆಟ್ಟದ್ ಮಾಡ್ತಾ ಇಲ್ಲ, ನಿಮ್ ಪಾಡಿಗೆ ನೀವ್ ಇದ್ರೂ ಕೂಡ ನಿಮ್ಗೆ ತುಂಬಾ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಎಷ್ಟು ಜನಗಳ ಮನಸ್ಥಿತಿ ವಿಕೃತ ಆಗಿದೆ ಅಂದ್ರೆ, ಅವ್ರು ಹಾಳಾದ್ರೂ ಪರವಾಗಿಲ್ಲ, ಅವ್ರು ಉದ್ಧಾರ ಆಗದಿದ್ರು ಪರವಾಗಿಲ್ಲ, ಅವ್ರಿಗೆ ಯಾರು ಇಷ್ಟ ಇಲ್ಲ ಅವ್ರು ಹಾಳಾಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅದು ವಿಕೃತ ಮನಸ್ಥಿತಿ ಅಂತ ಹೇಳ್ಬೋದು. ಅಂತವ್ರು ಇದ್ದಾರೆ ಪಾಪ. ಅಂಥವ್ರಿಂದ ತುಂಬಾ ಸಫರ್ ಮಾಡ್ತಾ ಇರೋರ್ಗೆ ಈ ಡಿಸೆಂಬರ್ ಇಂದ ನೋಡಿ, ನಿಮ್ಮ ಶತ್ರುಗಳಿಗೆ ಕೆಟ್ಟ ಕಾಲ, ನಿಮ್ಮ ಶತ್ರುಗಳ ಬಾಧೆ ನಿಮಗೆ ಕಮ್ಮಿ ಆಗುತ್ತೆ. ಯಾಕೆ ನಿಮಗೆ ಅವರ ಬಾಧೆ ಕಮ್ಮಿ ಆಗುತ್ತೆ ಅಂದ್ರೆ, ಅವರಿಗೆ ಕೆಟ್ಟ ಕಾಲ ಬಂತು ಅಂತ. ಯಾವುದೇ ಒಂದು ಗೋಚಾರ ಫಲ ಆಗ್ಲಿ, ನಿಮ್ ಜಾತಕ ಆಗ್ಲಿ, 6ನೇ ಮನೆಯಲ್ಲಿ ರಾಹು ಇದ್ದಾನೆ, ಕೇತು ಇದ್ದಾನೆ, ಶನಿ ಇದ್ದಾನೆ, ರವಿ ಇದ್ದಾನೆ, ಕುಜ ಇದ್ದಾನೆ ಅಂದ್ರೆ ನಿಮ್ಗೆ ನಿಮ್ಮ ಶತ್ರುಗಳಿಂದ ಏನೂ ಆಗಲ್ಲ, ಹೆದರ್ಲೇಬೇಡಿ. ಯಾಕಂದ್ರೆ ನಿಮ್ ಶತ್ರುಗಳಿಗೆ ಟೈಮ್ ಚೆನ್ನಾಗಿರಲ್ಲ.
ಈ ಪ್ರಸ್ತುತ ಡಿಸೆಂಬರ್ ಇಂದ ಹಂಗೆ ಆಗತ್ತೆ. ಹಾಗಾಗಿ ಉದ್ಯೋಗದಲ್ಲೆಲ್ಲ ಬಹಳಷ್ಟು ಬದಲಾವಣೆಗಳಾಗತ್ತೆ. ಈ 2026ರ ಯುಗಾದಿ ಫಲ ಒಂಥರ ಸಿಂಹರಾಶಿಯವರಿಗೆ ಕಷ್ಟಗಳಿಂದ ಹೊರಗಡೆ ಬರುವಂತಹ ಸಮಯ ಅಂತ ಹೇಳ್ಬೋದು, ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ. ಹಾಗೆ ಬದುಕಿನಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳಾಗುವಂತಹ ಸಮಯ, ತುಂಬಾ ನೊಂದಿರೋರಿಗೆ ಶಾಂತಿಯನ್ನ ಪಡೆಯುವಂತಹ ಸಮಯ, ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಏನೋ ಅಬ್ಬಾ ಸಮಾಧಾನ ಆಯ್ತು ಅನ್ನೋ ತರ, ತುಂಬಾ ಖುಷಿ ಕೊಡದೆ ಹೋದ್ರು ಕೂಡ ನಿಮ್ಗೆ ಸಮಾಧಾನವನ್ನ ಕೊಡ್ತಾನೆ ಗುರುಗ್ರಹ. 12ನೇ ಮನೆಗೆ ಬಂದ್ರೆ ಗುರುಬಲನೇ ಇಲ್ಲ ಅಂತಾರೆ. ಎಷ್ಟೋ ಜನ ನನ್ನನ್ನು ಕೇಳ್ತಾರೆ ಸಿಂಹರಾಶಿಯವರು, ಮೇಡಮ್ ಈಗ ಆಲ್ರೆಡಿ ಅಷ್ಟಮ ಶನಿ ಇದೆ, ನೆಕ್ಸ್ಟ್ ಗುರುಬಲನೂ ಹೊರಟೋಗ್ಬಿಡುತ್ತಂತೆ, ನಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಪಾಪ ಕೇಳ್ತಿರ್ತಾರೆ. ಏನು ಹೆದರ್ಬೇಡಿ, ಅದೇ ಶನಿಯ ಮೇಲೆ ಗುರುನ ದೃಷ್ಟಿ ಬೀಳುತ್ತೆ. ಅಷ್ಟಮ ಶನಿ ಪ್ರಭಾವ ಕಮ್ಮಿ ಆದ್ರೆ ಸಾಕಲ್ಲ, ಎಷ್ಟೋ ಸಮಾಧಾನ, ಎಷ್ಟೋ ಕಷ್ಟಗಳಿಂದ ಕಮ್ಮಿ ಮುಕ್ತರಾಗ್ತೀರಾ. ಬಟ್ 12ನೇ ಮನೇಲಿ ಗುರು ಇರೋದ್ರಿಂದ ನಿಮ್ಮ ಹಣ ವ್ಯರ್ಥವಾಗಿ ಖರ್ಚಾಗೋದು ಅಥವಾ ಇನ್ಯಾರೋ ಅದನ್ನ ಮೋಸದಿಂದ ವಶ ಮಾಡ್ಕೊಳ್ಳೋದು, ಈ ತರದ್ದೇನೋ ಆಗುತ್ತೆ. ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆ. ಒಂದೇ ಒಂದು ಅಡ್ವೈಸ್ ಏನ್ ಮಾಡ್ತೀನಿ ಅಂದ್ರೆ, ಈ ಯುಗಾದಿ ಭವಿಷ್ಯದಲ್ಲಿ ನಿಮಗೆ ಈಗ ಏನ್ ಕೆಲಸ ಮಾಡ್ತಾ ಇದ್ರೋ ಮಾಡ್ಕೊಂಡೋಗಿ, ಬಿಸ್ನೆಸ್ ಏನ್ ಮಾಡ್ತಿದ್ರೆ ಮಾಡ್ಕೊಂಡೋಗಿ, ಹೊಸ ಬದಲಾವಣೆಗಳು ಅಂತ ಮಾಡೋದಾದ್ರೆ ಇನ್ವೆಸ್ಟ್ ಮಾಡುವಂತಹ ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ. ನಿಮ್ಮ ಹಣನ ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು, ನಿಮ್ಮ ಹಣನ ಯಾವುದೋ ಒಂದು ಬಡ್ಡಿ ಬರುತ್ತೆ ಅಂತ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದು, ಅಥವಾ ಚೀಟಿ ವ್ಯವಹಾರಗಳಿಗೆ ಹಾಕೋದು, ಅಥವಾ ಇನ್ಯಾರಿಗೋ ಸಹಾಯಕ್ಕೆ ಕೊಡೋದು ಸಾಲ ಅಂತೇಳಿ, ಇದು ಯಾವುದನ್ನೂ ಮಾಡಬೇಡಿ. ಹಾಗೆ ಪ್ರಾಪರ್ಟಿ ಕೂಡ ತಗೋಬೇಡಿ. ಯಾಕಂದ್ರೆ ನಿಮ್ಗೆ ಪ್ರಾಪರ್ಟಿ ತಗೊಳ್ಳೋದ್ರಿಂದ ಕೂಡ ಸ್ವಲ್ಪ ಮೋಸ ಆಗ್ಬೋದು. ಏನ್ ಬೆಲೆ ಇರುತ್ತೋ ಅದ್ರ ಡಬಲ್ ನ ನೀವು ದುಡ್ಡು ಕೊಟ್ಟು ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಷ್ಟೇ, ದೊಡ್ಡ ದೊಡ್ಡ ನಿರ್ಧಾರಗಳು ತಗೋಬೇಡಿ. ಬೇರೆ ಏನು ತೊಂದರೆ ಇಲ್ಲ. ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಈ ವರ್ಷ ಪೂರ್ತಿ ಮಾಡ್ಬೇಕಾಗಿರೋ ಪರಿಹಾರ ಆದಿತ್ಯ ಹೃದಯ ಮಂತ್ರ ಡೈಲಿ ಹೇಳ್ಕೊಳ್ಳೇಬೇಕು. ಹಾಗೆ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡಿ. ಹಾಗೆ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಕೊಡಿ. ಇದಿಷ್ಟು ಪರಿಹಾರವನ್ನ ನೀವು ಮಾಡ್ತಾ ಹೋಗಿ, ಈ ವರ್ಷ ನಿಮ್ಗೆ ಈ ಒಂದು ಯುಗಾದಿ ವರ್ಷ ನಿಮ್ಗೆ ಒಂದಷ್ಟು ಸಮಾಧಾನ ನೆಮ್ಮದಿಯನ್ನ ತರುವಂತಹ ವರ್ಷ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.